ಅಯ್ಯೋ ಜಸ್ಟ್ ಮಿಸ್ ಆದ್ವಲ್ಲ ಮಾಮ್, ಸ್ವಲ್ಪದ್ರಲ್ಲಿ ಮಿಸ್ಸು. ಇಲ್ಲ ಅಂದಿದ್ರೆ ಜಾಕ್ ಪಾಟ ಹೊಡಿತಾ ಇದ್ರೆ. ನಿಮ್ಮ ಅಮ್ಮಂಗೆ ಆ ಅದೃಷ್ಟ ಇಲ್ಲ. ತ್ರಿನೇತ್ರಿನ ಹುಡುಕೊಂಡು ನಾನು ನೈನಿನ ಅಲ್ವಾ ಅಂತ ಪರೀಕ್ಷೆ ಮಾಡೋದಕ್ಕಲ್ಲ. ಅಂದ್ರೆ ನಿನ್ ಬಗ್ಗೆ, ನಿನ್ಗಿರೋ ವರದ ಬಗ್ಗೆ ಮನೆಯವರೆಲ್ಲ ಸೇರಿ ಕತೆ ಕಟ್ತಾ ಇರೋದಕ್ಕೆ ವೈಶಾಲಿ ಇನ್ಸ್ಪೈರ್ ಆಗಿರ್ಬೇಕು. ಅದ್ ಅಮ್ಮನವ್ರ ದಯೆ ಅಂತ ಆ ಅಮ್ಮನವ್ರನ್ನ ಪೂಜಿಸಿ ನಾವು ಆರಾಧಿಸ್ಬೇಕೆ ಹೊರತು ಚಿಕ್ಕ ಮಗು ಕುಡಿಯೋ ಆ ಹಾಲಲ್ಲಿ ವಿಷ ಬೆರೆಸಿ ಕುಡ್ಸಿ ನನ್ಗೆ ಅಪಾಯ ಬರೋದ್ ಗೊತ್ತಾಗತ್ತೋ ಇಲ್ವೋ ಅಂತ ತಿಳ್ಕೊಳಕ್ ಹೇಗ್ ಪ್ರಯತ್ನ ಮಾಡ್ತಾರೆ? ಅದು ಅಲ್ದೆ ಗಾಯತ್ರಿ ಪುಟ್ಟಿ ತಂಟೆಗೆ ಅವ್ರು ಯಾಕೆ ಹೋಗ್ತಾರೆ? ಗಾಯತ್ರಿ ಅಮ್ಮವ್ರ ಪ್ರಾಣ ತೆಗ್ದಿರೋ ನಿಮ್ಮಮ್ಮ ನನ್ ದೊಡ್ಡ ಮಗಳು ಗಾಯತ್ರಿನ ಶತ್ರು ತರ ನೋಡ್ತಿದ್ದಾರೆ ಅಂತ ನನಗ್ ಗೊತ್ತಿದೆ ಭಾವ. ಮಗು ಇರ್ಬಾರ್ದು ಅಂತ ಹುಚ್ಚು ಪ್ರಯತ್ನನ ಮಾಡಿ ವೈಶಾಲಿನ ದಾಳ ತರ ಉಪಯೋಗಿಸ್ಕೋಬೇಕು ಅಂತ ಇವ್ರ ಪ್ಲಾನ್ ಮಾಡಿಲ್ವಾ? ಮಾಮ್, ನೋ ಡೌಟ್ ಇವಳೇ ನೈನಿ. ಕಂಗ್ರ್ಯಾಚುಲೇಷನ್ಸ್ ನೈನಿ, ಇನ್ನೆಲ್ಲಾ ಪರೀಕ್ಷೆಲ್ಲೂ ಪಾಸ್ ಆಗಿದ್ಯಾ. ಪಾಯಸ ಮಾಡ್ಕೊಡ್ತೇ ತಾನೆ? ಶೇಕ್ ಹ್ಯಾಂಡ್ ಕೊಡು. ಅಮ್ಮ ಅಮ್ಮ ಮೋಮ್ ಮೋಮ್, ಅಯ್ಯೋ ಅಮ್ಮ ಮೋಮ್. ಏನ್ ನಯನಿ, ಏನ್ ಮಾಡ್ತಿದ್ಯಾ? ಬಿಟ್ಬಿಡು. ನನ್ನನ್ ಕೇಳ್ಬೇಡಿ, ನಿಮ್ ಮಗನ್ ಕೇಳ್ಕೊಳ್ಳಿ. ನೋವಾದ್ರೆ ಮಮ್ಮಿ ಅಂತ ಯಾಕೆ ಕರೀತಿದ್ದಾರೆ ಅಂತ. ಅಮ್ಮ ನೋವಾಗ್ತಾ ಇದೆ. ಅಯ್ಯೋ ಪ್ಲೀಸ್ ಬಿಡು ನೈನಿ, ಪ್ಲೀಸ್. ಕೈ ಮುರಿದು ಹೋಗ್ಬಿಡುತ್ತೆ. ನನ್ ಮಗನ್ನ ಅಂಗವಿಕಲ ಮಾಡ್ಬೇಕು ಅನ್ಕೊಂಡಿದ್ಯಾ? ನೈನಿ, ನನ್ ತಿನ್ನೋ ಕೈ ಇರಲ್ಲ ನೈನಿ. ನಾನು ಯಾವತ್ತು ದೇವಸ್ಥಾನಕ್ಕೂ ಹೋಗೋದೇ ಇಲ್ಲ. ಅಯ್ಯ, ಅಂತದ್ರಲ್ಲಿ ಭಿಕ್ಷೆ ಬಿಡೋದಕ್ಕೆಲ್ಲ ಆಗಲ್ಲ ನೈನಿ, ಪ್ಲೀಸ್ ಬಿಟ್ಬಿಡ್ತೀಯಾ? ಅಯ್ಯೋ ಅಮ್ಮ ಮಾಮ್. ನೀನ್ ಬಾಯ್ ಮುಚ್ಚೋ. ಅಯ್ಯೋ ಅಯ್ಯೋ ಕೈ ನೋವು. ಅಯ್ಯೋ ಅಯ್ಯೋ ನೋವಾಗ್ತದೆ. ನಿನ್ ಮಗನ್ ಕೈ ಏನಾದ್ರೂ ಮುರಿದು ಹೋದ್ರೆ ಅವನ ಅಂಗವಿಕಲ ಆಗಿ ಅವನ್ ಭವಿಷ್ಯ ಏನಾಗುತ್ತೋ ಏನೋ ಅಂತ ಭಯ ಪಡ್ತಿದ್ಯಾ ಅಲ್ವಾ? ಮತ್ತೆ ನಾನ್ ಹೆತ್ತ ಮಗಳು ನಿನ್ನ ದುಷ್ಟತನಕ್ಕೆ ಬಲಿ ಆದ್ರೆ ನನಗೆಷ್ಟು ಬೇಜಾರಾಗ್ಬೋದು ಅಂತ ತಾಯಿಯಾಗಿ ನಿಂಗೆ ಯೋಚಿಸಕ್ಕಾಗಲ್ವಾ? ಇವ್ರ ನಮ್ಮ ಮಾಮೆ ಅಲ್ಲ. ಶಟ್ ಅಪ್. ನಿನ್ ಮಗನೇ ನಿನ್ ಕ್ಯಾರೆಕ್ಟರ್ ಏನು ಅಂತ ಹೇಳ್ತಾ ಇದ್ದಾರೆ. ಇದ್ರಿಂದನೇ ಅರ್ಥ ಮಾಡ್ಕೊ ನೀನ್ ಎಂಥ ಬದುಕನ್ನ ಬದುಕ್ತಾ ಇದೀಯ ಅಂತ. ಅಯ್ಯೋ ಮಾಮ್, ಅಯ್ಯೋ ಅಯ್ಯೋ. ಮುರಿದು ಹಾಕ್ಬಿಡು.